ಇನ್ನೂ ಮನ್ಕೊಂಡದಿಯಲ್ಲ, ಎಷ್ಟು ತನಕ ಮಕ್ಕತ್ತೀಯ ಮಾರಾಯ? ಹೇಳು ಬಡಾನ, ಒಂದು ಸ್ವಲ್ಪ 9 ಗಂಟೆ ಆಯ್ತು, ಹೇಳೋದಿಲ್ಲ ಏನಿಲ್ಲ. ಹೇಳು ಹೇಳು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಳಕ ಮಾಡ್ಕೊಂಡು ಕೇಳು. ಏನಂದಿಲ್ಲ ಜಯಿ, ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ಬೇಕ? ಆತಾತು, ಎಣ್ಣೆ ಹಾಕ್ಕೊಂಡು ಜಳಕ ಮಾಡ್ಬೇಕದಲ್ಲ, ಮಾಡ್ತೇನೆ. ಟೈಮ್ ಎಷ್ಟಾತಂದೀಗ? ಏ ಮಾರಾಯ, ಎಷ್ಟು ಬಡ್ಕೋಬೇಕ ನಿನಗ? 9 ಗಂಟೆ ಆತು ಅಂತ ಹೇಳಿಲ್ಲ ಈಗಷ್ಟ, ಮತ್ತೆ ಟೈಮ್ ಎಷ್ಟಾತಂತ? 9 ಗಂಟೆ ಆಗೈತಿ, ಯಾಕ? ಯಾಕಿಲ್ಲ, ನೀನು ಎಣ್ಣೆ ಹಾಕ್ಕೊಂಡು ಜಳಕ ಮಾಡಂದ್ಯಲ್ಲ, ಅದಕ್ಕೆ ಕೇಳ್ದೆ. ಅಲ್ಲೇ ಹಂಡೆದಾಗ ನೀರು ಬಿಸಿಗೆವು. ನಾನು ಹುಡುಗನ ಶಾಲೆಗೆ ಬಿಟ್ಟು ಬರ್ತಾನೆ, ಟೀಚರ್ ಅದಕ್ಕೆ ಬರಾಕ್ ಹೇಳ್ಯಾಳ. ನಾನು ಬರೋಷ್ಟ್ರಾಗ ಅಲ್ಲಿ ಎಣ್ಣೆ ಬಿಸಿ ಮಾಡಿಟ್ಟ ನೋಡು, ಬೆಸಲು ಕಟ್ಟಿ ಮೇಲೆ ಜಳಕ ಮಾಡು. ನಾ ಹೋಗ್ಬರ್ತೇನೆ ಹಂಗಾರ. ಅಯ್ಯ ಪುಣ್ಯಾತ್ಗಿತ್ತಿ, ನೀನು ತೆಲಿಗೆ ಹಾಕ್ಕೊಂಡು ಎಣ್ಣೆ ಬಗ್ಗೆ ಮಾತಾಡ್ತೇನೆ ಇಷ್ಟೊತ್ತು? ಹೌದು, ಯಾಕ ನಿನಗೆ ಆ ಎಣ್ಣೆ ಅಂತ ಕೇಳಿಸ್ತಪ್ಪ ಪುಣ್ಯಾತ್ಮ? ಅಲ್ಲ, ನಾ ಬೇರೆ ತಿಳ್ಕೊಂಡೆ, ಮತ್ತೆ ನೀ ಎಣ್ಣೆ ಹಾಕ್ಕೊಂಡು ಜಳಕ ಮಾಡಂದಿದ್ದಕ್ಕೆ ನಾನು ಇನ್ನೂ ಬಾರ್ ಓಪನ್ ಆಗಿಲ್ಲ, ಈಗ 9 ಗಂಟೆ ಆಗೈತಿ. ನಾ ಆ ಎಣ್ಣೆ ಸುದ್ದಿ ಹೇಳಾಕತ್ತಿದ್ದೆ, ನೀನು ಈ ಎಣ್ಣೆ ಸುದ್ದಿ ಹೇಳ್ದೇನ? ಆಗ್ಲಿ ತಗೋ, ಹಾಕ್ಯಂತಾನೆ. ಹೌದಪ್ಪ ಯಜಮಾನ, ಯಾವಾಗೂ ಬೆಕ್ಕಿನ ಕಣ್ಯಾಗ ಬರೀ ಇಲಿ ಬಿಡುಕನ ಕಾಣ್ತಾವಂತ, ಮತ್ತೇನು ಕಾಣಂಗಿಲ್ಲ ನೋಡವಕ್ಕ, ಬರೀ ಇಲಿದ ಚಿಂತೆ, ಅದಕ್ಕೆ ಇಲಿನೇ ಕಾಣ್ತಿರ್ತಾವ. ನಿನಗೂ ಹಂಗ. ನಾನು ನೀನು ಬಾಡಿ ಹೋಗಿರಿ ತಲೆಗೆ ಎಣ್ಣೆ ಹಾಕ್ಯ ಅಂದ್ರೆ ನೀನು ಹೊಟ್ಟಿಗೆ ಎಣ್ಣೆ ಹಾಕಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಾಕತ್ತಿ. ಹಿಂಗೈತಿ ಜಗತ್ತು. ಎಳೆ ನಡಿ ನಡಿ ಸಾಕು. ನಾನು ಪಾಪನ್ನ ಶಾಲೆಗೆ ಬಿಟ್ಟು ಬರೋಷ್ಟ್ರಾಗ ಒಂದು ಅರ್ಧ ಗಂಟೆ ಲೇಟ್ ಆಗತ್ತಾನ. ತಿಂಡಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಾನಿ, ತಿಂಡಿ ತಿನ್ನು, ಇಡ್ಲಿ ಮಾಡಿಟ್ಟ ನೋಡು. ಆತ ನಿಮ್ಮ ಅಪ್ಪನು ಹಿಂಗ ಕುಡ್ದು ಸತ್ತದ್ದ, ನಮ್ಮ ಮಾವ ಅನಿಸ್ಕಣವ. ನೀನು ಹಿಂಗ ಕುಡ್ದು ಸಾಯ್ತಿ ಒಂದಿನ. ನಾಳೆ ನಿನ್ನ ಮಗಗ ನಾ ಹೇಳ್ಬೇಕತಿ, ನಿಮ್ಮಪ್ಪ ಕುಡ್ದು ಸತ್ತಿದ್ದಪ್ಪ, ನೀನಾರ ಚಂದಂಗಿರು ಅಂತ ಹೇಳಿ. ಏನು ಮನುಷ್ಯನ ಏನ ಇಷ್ಟು ಬುದ್ಧಿ ಬೆಳೆದತಿ, ಬಾಯ್ಲ್ಡ್ ಹೆಡ್ ಆಗೈತಿ, ತಲೆಯಾಗ ಅನ್ನೋದು ಒಂದು ಕೂದಲಿಲ್ಲ. ಹೊಟ್ಟಿಗೆ ಮಾತ್ರ ಎಣ್ಣೆ ಬೇಕು, ತಲೆಗೆ ಮಾತ್ರ ಎಣ್ಣೆ ಬೇಡ. ನಿನ್ನ ಮನುಷ್ಯನೋ ನೀನು, ಥೋ ನೀನು. ಯವ್ವ ಸಾಕು, ಹೋಗ, ನಿನ್ನ ದಶಾವತಾರ ಪ್ರದರ್ಶನ ಮಾಡಬೇಡ. ಹೋಗು, ಎಲ್ಲ ಹೊಂಟೇನ, ಹೋಗು. ಯವ್ವ ಬಾರ್ಬೇ, ಅಪ್ಪನ ಜೊತೆಗೆ ಮಾತಾಡ್ಕೊಂತ ನಿಂತಂದ್ರೆ ಬರೋದೇ ಇಲ್ಲ ನೋಡಿ ನೀನು. ಸಾಲಿಗೆ ಹೊತ್ತಾತು, ಬಾರ್ಬೇ, ಟೀಚರ್ ಹೊರಗೆ ನಿಲ್ಲಿಸ್ತಾಳ ನನ್ನ. ನಡಿಪ ನಡಿ, ನಿಮ್ಮ ಅಪ್ಪಂದು ಗೋಳು ದಿವಸ ಆಗಿರೋದ, ನಡಿ. ನೋಡಿದ್ರಿ ವೀಕ್ಷಕರ ಎಲ್ಲರೂ, ನಮ್ಮ ಮನ್ಯಾಗ ಅನ್ನಪೂರ್ಣೇಶ್ವರಿ ಹೆಂಗದ ನೋಡು. ಅಂದ್ರ ನನ್ನ ಹೆಂಡತಿ, ನಾನು ಆಕಿಗೆ ಪ್ರೀತಿಯಿಂದ ಅನ್ನಪೂರ್ಣೇಶ್ವರಿ ಅಂತಾನೆ. ಯಾಕಂದ್ರೆ ದಿನ ನಮಗೆ 3 ಹೊತ್ತು ಊಟ ಹಾಕ್ತಾಳ ನೋಡ್ರಿ, ಅದಕ್ಕೆ. ಮತ್ತೆ ನಿಮ್ಮ ಮನ್ಯಾಗೂ ಎಲ್ಲರೂ ಹಿಂಗ ಸ್ಟ್ರಿಕ್ ಅದಾರನ? ಯವ್ವ ಯವ್ವ ಯವ್ವ, ಅತಿಯಮ್ಮನ ಅರಿಬಿ ನೋಡು, ಅಬಾ ಬಾಬಾ ಏನು ಸೀರೆದವು. ದೇವಕಿ, ಹೌದ, ನನ್ಗ ಉಡಾಕ್ ಒಂದು ಸೀರೆ ಕೊಡಂದ್ರೆ ಕೊಡಂಗಿಲ್ಲ. ಈ ದೇವಕಿ ನೋಡು, ಏನು ಚಂದ ಸೀರೆ ಇಟ್ಕೊಂಡಾಳ. ಬಾ 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 ಬಾ. ಅಲ್ಲ ಈಕಿ ನಾ ಇಲ್ಲದ ಹೊತ್ತಿನ್ಯಾಗ ನನ್ನ ರೂಮಾಗ ಬಂದು ಏನು ಮಾಡಕತ್ತಾಳಿಕಿ? ಅಲ್ಲ ನೋಡಿಲ್ಲಿ, ಒಂದಕ್ಕಿಂತ ಒಂದು ಸೀರೆ ಚಂದದವು, ಒಂದರಕ್ಕಿಂತ ಒಂದು ಸೀರೆ ಚಂದದವು. ಅಯ್ಯೋ ನಾನು ನೋಡೇ ಇರಲಿಲ್ಲ ಬಿಡು. ಅಲ್ಲಿಗೂ ದೇವಕಿ ಯಾವಾಗ ನಮಗೆ ತೋರಿಸ್ತಾಳೆ ಹೇಳು? ಎಲ್ಲ ಸೀರೆನ ಮಡಚಿ ಹೆಂಗೆ ಇಟ್ಟಾಳ ನೋಡು ನೀಟಾಗಿ. ಅಲ್ಲ ನಮ್ಮ ಹೋಗು ಗೊತ್ತಾಗ್ಲಿಲ್ಲನು ಈಕೆ ಹತ್ರ ಇಷ್ಟು ಸೀರೆ ಇದಾವ ಅಂತ ಹೇಳಿ ಹೇಳ್ಬೇಕಡಿ ನಮ್ಮ ಹೋಗ. ಯವ್ವ ಆಕೆ ಹತ್ರ ಭಾಳ ಸೀರೆ ಇದಾವ ಬೇ, ಇಸ್ಕೊಂಬಿಡೋಣ, ನಾನು ನೀನು ಉಟ್ಕೊಂಡ್ರಾತ ಅಂತ ಹೇಳಿದ್ರ ತಡಿ. ಮೊನ್ನೆ ನೋಡು ನನ್ನ ಗೆಳತಿ ಮಗಂದು ನಾಮಕರಣ ಇತ್ತು, ಒಂದು ಸೀರೆ ಕೊಡ ಅದು ಅಂತ ಕೇಳಿದ್ರೆ ಯಾವುದೋ ಒಂದು ಹಳೇ ಮೂಲ್ಯಾಗಿನ ಸೀರೆ, ರೇಷ್ಮೆ ಸೀರೆ ಅಂತ ಹೇಳಿ ಕೊಟ್ಲು. ಅದು ಎಲ್ಲ ಮಾಸಿ ಹೋಗಿತ್ತು. ಸುಳ್ಳ ಪಳ್ಳ ಹೇಳ್ತಾಳ, ಎಂಥ ಸೀರೆ ಕೊಟ್ಟಿದ್ಲ ಏನು ಕತೆನ. ಇದ್ರಾಗ ನೋಡಿದ್ರೆ ಇಷ್ಟು ಚಂದನು ಸೀರೆ ಅದಾವು. ಎಲ್ಲಿ ತರಿಸಿದ್ದಾಳಿಕೆ ಎಷ್ಟುನು. ಅದ್ರಾಗೂ ಅವ್ರ ತವ್ರ ಮನೆಯವರು ಭಾಳ ಗಟ್ಟಿವಾನ್ರದಾರ, ಹಂಗಾಗಿ ಬರ್ತಿ ಸೀರೆ ಕೊಟ್ಟಾರ. ನಮ್ಮ ಮನ್ಯಾಗೂ ಅದಾರ ನೋಡು, ವರ್ಷಕ್ಕೊಂದು ಸೀರೆ ತಂದು ಕೊಡೋದು ಕಷ್ಟ. ಆಕೆಗೆ ನೋಡಲಿ ಎಷ್ಟು ಸೀರೆ ತಂದು ಕೊಟ್ಟಾರ. ಅಲ್ಲಿಗೂ ಅದಾನಲ್ಲ ನಮ್ಮ ಅಣ್ಣ ಹೆಂಡತಿ ಲಾಲು, ಅವನು ತಂದು ಕೊಟ್ಟಿರ್ತಾನ. ಸೀರೆ ಭಾಳ ಅದಾವ ಈಕಿ ಹತ್ರ. ಈಕಿಗೆ ಗೊತ್ತಾಗ್ಲಾರ್ದಂಗ ಸೀರೆ ಎಗರಿಸ್ಬಿಟ್ರೆ ಸರಿ ಆಕತಿ ತಡಿ. ಲಲಿತಾ, ದೇವಕಿ ಬಂದ್ಬಿಟ್ಲ? ದೇವಕಿನ ಬಂದ್ಬಿಟ್ಲು. ಯಾಕ? ಅದು ದೇವಕಿ ನಂದು ಡ್ರೆಸ್ ಒಣಗಾಕ್ ಹಾಕದಲ್ಲೇ ಕಂಡಿರ್ಲಿಲ್ಲ, ಅದಕ್ಕೆ ನಿನ್ನ ರೂಮ್ನಾಗ ಏನಾರ ಐತನ ಅಂತ ಹೇಳಿ ನೋಡಕ್ ಬಂದಿದ್ನಿ ಅಷ್ಟೇ. ಹೌದು ಕಾಣಕತೈತಿ. ನೀನು ರೂಮ್ನ ಒಳಗೆ ಡ್ರೆಸ್ ನೋಡಕ್ ಬಂದಿದ್ಯೋ, ಇನ್ನು ಬೀರು ಒಳಗೆ ಸೀರೆ ನೋಡಕ್ ಬಂದಿಯೋ ಅಂತ ಹೇಳಿ. ನಾ ಇಲ್ದಾಗ ನನ್ನ ರೂಮ್ನಾಗ ನಿನಗೇನು ಕೆಲಸ? ಅಯ್ಯೋ ದೇವಕಿ, ನೀ ತಪ್ಪು ತಿಳ್ಕೊಂಡೆ ನೀನು. ಹೌದಾ?
ನಾ ತಪ್ಪು ತಿಳ್ಕೊಂಡೇನೆ? ಎದುರಿಗೆ ಕಣ್ಣಾರೆ ನೋಡಿದ ಮೇಲೂ ನಿಜವಾಗ್ಲೂ ನಾನು ಬೀರದ ಬಾಗಿಲು ತೆಗಿಲಿಲ್ಲ. ಬಾಗಿಲು ತೆಗೆದಿದ್ದೇ ಇತ್ತು. ನಾನು ಮುಚ್ಚೋಣ ಅಂತ ಹೋಗಿದ್ದೆ ಅಷ್ಟ. ನೋಡು ಲಲಿತಾ, ನಾನು ನೀನು ಒಳಗೆ ಬಂದಾಗಿಂದನು ನಿನ್ ಹಿಂದನ ರನಿ ಗೊತ್ತನ. ನೀ ಏನೇನು ಮಾತಾಡಿದಿ, ಏನೇನು ಮುಟ್ಟಿದಿ, ಏನೇನು ನೋಡ್ತಾ ಇದ್ದಿ ಎಲ್ಲದೂ ಗಮನಿಸೇನು ನಾನು. ನನ್ನ ಹತ್ರ ಸುಳ್ಳು ಹೇಳ್ಬೇಡ ನೀನು. ಇಲ್ಲ 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 ದೇವ್ಕಿ, ಇಲ್ಲ. ನೀ ಬೇಕಾರೆ ನಮೌನಣಿ ಹಾಕ್ಲೆ ನಾನು ನಿನಗೆ. ನಾನು ನಮೌನಣಿ ಹಾಕಿ ಅದ್ರ ಬೇಕಾರೆ ಹೇಳ್ತೀನಿ. ನಿನ್ನನ್ನು ನಾನು ನಿನ್ನ ಬಿರೋದ್ರೊಳಗೆ ಏನೂ ತೆಗಿಯಕ್ಕೆ ಬಂದಿಲ್ಲ. ಬರಲಿ ಲಲಿತಾ, ಬರಲಿ, ನಿಮ್ಮ ಅಣ್ಣ ಬರಲಿ, ಹೇಳ್ತೀನಿ, ಕರಿತೀನಿ. ಈಗ ಅತ್ತಿಯವ್ರನ್ನ ಕರಿತೀನಿ. ಅಯ್ಯೋ ದೇವ್ಕಿ, ಅಣ್ಣಗೆ ಮಾತ್ರ ಹೇಳ್ಬೇಡ. ನಾನು ಬೀರು ಬಾಗ್ಲು ತೆಗ್ದಿದ್ದಿತ್ತು, ಮುಚ್ಚಾಕ್ ಬಂದಿದ್ದೆ ಅಷ್ಟ. ಹಂಗ ಸೀರೆ ಚಂದ ನಾವು ಕಂಡು ನೋಡಿಕೆಂತ ನಿಂತ್ಕೊಂಡೆ ಬಿಟ್ರೆ ನಾನು ಆಗಿ ಬಾಗಿಲು ತೆಗ್ದಿಲ್ಲ. ಹೌದು, ಕುಂಟು ಸುಬ್ಬಿಗೆ ಗಂಟೆಗೊಂದು ನೆವ ಅನ್ನಂಗೆ ನಿನಗೆ ನನ್ನ ರೂಮಿಗೆ ಬರಕ್ಕೆ ಏನಾರ ಒಂದು ನೆವ ಬೇಕಾಗಿತ್ತ. ಈಗ ಅದು ನೆವ ಸಿಕ್ಕತ್ತೆ, ಬಂದುಬಿಟ್ಟಿದಿ ಹಂಗೆ. ಅಲ್ಲ, ನೀ ಯಾಕಷ್ಟ ನನ್ನ ಮೇಲೆ ಅನುಮಾನ ಮಾಡಕತ್ತೀವಿ? ನಾನೇನು ಬೇಕು ಅಂತೇಳಿ ನಿನ್ನ ರೂಮಿಗೆ ಬಂದಿಲ್ಲ, ಬಾಗ್ಲ ಮುಚ್ಚಾಕ್ ಬಂದಿದ್ದೆ ಅಷ್ಟ. ಅದೆಲ್ಲ ನನಗೆ ಗೊತ್ತಿಲ್ಲ. ಅತ್ತೆಯವ್ರನ್ನ ಕರಿತೀನಿ, ನೀನು ಅವ್ರ ಎದುರಿಗೇನ ಮಾತಾಡು. ಅತ್ತೆಯವ್ರ ಈ ದೇವ್ಕಿಗಂತರು ಯಾವಾಗ ನೋಡು ಕಯ್ಯ ಅಂತಿರ್ತಾವ. ಯಾವಾಗಾರ ನೋಡು ಅತ್ತಿಯವ್ರ ಒಂದು ಚೂರು ಸುಧಾರಿಸಣಂಗಿಲ್ಲ. ಈಗೇನು ರೋಗ ಆತ ಏನೋ ಈಗಿನ್ನೂ ಬಂದು ದೇವ್ರ ಹತ್ರ ಶಿವ ಅಂತ ಕುತ್ಕೊಂಡೆ ಶುರು ಮಾಡಿ ಬಿಡ್ಬೇಕ ಇವ್ರು. ಯಾಕ ದೇವ್ಕಿ, ಏನಾತು ಅಷ್ಟು ಕೂಗಾಕತಿಯಲ್ಲ ಜೋರಿಗೆ? ಒಂದು 10 ನಿಮಿಷ ದೇವ್ರ ಹತ್ರ ಕುತ್ಕೊಂಡು ನೆಮ್ಮದಿಯಾಗಿ ಪೂಜೆನೂ ಮಾಡಂಗಿಲ್ಲ. ಹರೇ ರಾಮ ಹರೇ ಕೃಷ್ಣ ಅನ್ನೋ ಹೊತ್ತಿಗೆ ನಿಮ್ದೆಲ್ಲ ಶುರುವಾಗೇ ಹೋಗಿರ್ತು. ಏನಾತೀಗ? ಮತ್ತಿಬ್ರು ಜಗಳ ಮಾಡಿದ್ರಿನ? ಅತ್ತಿಯವ್ರ, ನಿಮ್ಮ ಮಗಳಿಗೆ ಹೇಳ್ರಿ, ನಾ ಇಲ್ದಾಗ ನಾನು ರೂಮಿಗೆ ಬಂದು ಅಷ್ಟು ಸೀರೆನೆಲ್ಲ ಚೆಕ್ ಮಾಡಾಕತ್ತಿದ್ಲಕ್ಕಿ. ನೀವು ಹೇಳ್ತೀರಾ ಇಲ್ಲ ನಾ ಹೇಳಿ? ಆಕೆಗೇನು ಕೆಟ್ಟ ಹೋಗೈತಿ? ನಿನ್ನ ರೂಮಿಗೆ ಬಂದು ನಿನ್ನ ಬೀರುನೆಲ್ಲ ಸೀರೆ ಪಾರಿನೆಲ್ಲ ಚೆಕ್ ಮಾಡಂತದ್ದು. ಆಕಿವ ಬೇಕಾದಷ್ಟು ಅದಾವು. ನನ್ನ ಮಗಳ ಮೇಲೆ ಅಪಾದ ಹೊರಿಸ್ತೇನೆ ನೀನು? ಹೌದು ಬೈಯವ್ವ, ಅತ್ತಿಗೆಮ್ಮ ನನ್ನ ಮೇಲೆ ಅಪಾದ ಹೊರಸಕತ್ತಾಳ್ದೆ. ನಾನು ಬೀರು ಬಾಗ್ಲ ತೆಗ್ದಿತ್ತಂತ ಹೇಳಿ ಹಾಕಾಕ ಬಂದಕ್ಕಿ. ಆದ್ರೆ ಈಕಿ ನಾನೆಲ್ಲ ಕಳುವ ಮಾಡಕ್ ಬಂದೇನೆ ಅಂತ ಹೇಳಿ ತಿಳ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿದ್ಲಿ ಬೇ ಅತ್ತಿಗೆಮ್ಮ. ದೇವ್ಕಿ, ನನ್ನ ಮಗಳಿಗೆ ಯಾಕೆ ನೀನು ಹಾಗೆಲ್ಲ ಮಾತಾಡ್ತೀವಿ? ಏನು ನೋಡಿದ್ರೆ 2 ಸೀರೆ ನೋಡಿರ್ತಾಳೇನು? ಏನು ಭಾಳ ನಿನ್ನ ಸೀರೆನೆಲ್ಲ ಬಡದು ಬಾಯಿ ಹಾಕ್ಕೊಂಬಿಟ್ಲೇನು? ಅದೇನು ತಿನ್ನೋದು ಹೊಟ್ಟೆ ತುಂಬೋದು? ಏನು ಉಟ್ಕೊಂಡು ಚಂದ ನೋಡೋದು ಅಷ್ಟೇ. ನೋಡಿದ್ರೆ 2 ಸೀರೆ ನೋಡಿರ್ತಾಳೆ ಬಿಡು, ಬೇರೆ ಯಾರು ನೋಡ್ತಾಳೆ ಅಕ್ಕಿ. ಅತ್ತಿಯವರ, ಅವೆಲ್ಲವೂ ನಮ್ಮ ತವ್ರ ಮನೆಯವರು ಕೊಟ್ಟಿದ್ದರಿ. ಅದಕ್ಕಾಗಿ ನಾನು ಯಾರಿಗೂ ಕೊಡಂಗಿಲ್ಲ ರೀ ಅವನ್ನ. ಅದ್ರ ಸುದ್ದಿಗೆ ಬಂದ್ರೆ ನಾ ಸುಮ್ಮನೆ ಇರಂಗಿಲ್ಲ ನೋಡ್ರಿ. ಏನಂದಿ? ಸುಮ್ಮನೆ ಇರಂಗಿಲ್ಲ ಅಂದ್ರೆ ಏನರ್ಥ? ನನ್ನ ಮಗಳನ್ನ ಹೊಡೆದ ಬಿಡ್ತೀನಿ ನೀನು? ಹೌದು ಬೈಯವ್ವ, ನೀನು ಬರೋದು ಸ್ವಲ್ಪ ತಡ ಆಗಿದ್ರು ನನ್ನೇನು ಬಡ್ದು ಬಿಡ್ತಿದ್ಲೇನ ದೇವ್ಕಿ? ನೋಡ ದೇವಕಿ, ನಾನು ಹೇಳಕತ್ತೀನಿ ಕೇಳು. ಯಾಕೆ ನನ್ನ ಮಗಳಿಗೆ ಯಾವ್ಯಾವ ಸೀರೆ ಬೇಕಾದ್ರಾಗ ಒಂದೊಂದು ಸೀರೆ ಅಕ್ಕಿ ಕೊಟ್ಟು ಬೀರು ಬಾಗ್ಲ ಮುಚ್ಕೊಂಡು ಬೀಗ ಹಾಕ್ಯಂಡು ಇಟ್ಕ. ಯವ್ವ, ನನಗೆ ಅದ್ರಾಗ ಸೀರೆ ಒಂದೊಂದು ಸೀರೆ ಬ್ಯಾಡ್ಬೇ, ಬೀರುನು ನನಗೆ ಕೊಟ್ಬಿಡು ಅಂತ ಹೇಳ್ಬೇ ನೀನು. ದೇವ್ಕಿ, ಹೆಂಗೈತಿ ನಮ್ಮ ಹೂವಿನ ಕೈ ಚಳಕ? ಇನ್ನೇನು ನಿನ್ನ ಕೆಲಸ ನಡೆಯೋದಿಲ್ಲ. ಯಾಕಲೇ ಬೆಂಡಿ, ಖುಷಿಯಿಂದ ಕುಣಿಯಾಕತ್ತೀಯ? ಬೀರು ಮುಟ್ಟಿ ನೋಡು, ನಿನ್ನ ಕೈಯೇ ಮುರಿದು ಮೂಲೆಯಾಗಿಡ್ಲಿಲ್ಲ ಅಂದ್ರೆ ನೋಡು, ಎಲ್ಲದೂ ಕೊಡ್ತಾನೆ ಅಂತ ಹೇಳಿ ಎಲ್ಲದೂ ಬಡ್ದು ಬಾಯಿ ಹಾಕ್ಕೊಂಬಿಡ್ತಾಳೆ ಈಕಿ. ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ ಈಕಿಗೆ. ಯವ್ವ ನೋಡ್ಬೇ, ಈಕಿ ಹೆಂಗೆ ಮಾತಾಡ್ತಾಳ? ಯಾಕಲೇ ದೇವ್ಕಿ, ನಿನಗೆ ನನ್ನ ಮಗಳು ಕಂಡ್ರ ಆಗಂಗಿಲ್ಲನ? ನನ್ನ ಮಗಳು ಚಂದಾಗಿರೋದು ನಿಂಗೆ ಇಷ್ಟ ಇಲ್ಲನ? ನೋಡ್ರಿ ಅತ್ತಿಯವ್ರ, ನಿಮ್ಮ ಮಗಳು ಚಂದಾಗಿರ್ಬೇಕಂದ್ರೆ ನೀವು ಅಕ್ಕಿ ಕೊಡಿಸ್ರಿ. ಆದ್ರೆ ನನ್ನ ತವ್ರ ಮನೆಯಿಂದ ಬಂದಿದ್ದನ್ನು ಮಾತ್ರ ನಾನು ಕೊಡಂಗಿಲ್ಲ, ಅದ್ರಾಗ ಹಂಚ್ಕೊಳಂಗಿಲ್ಲ. ನೀನು ಈ ಮನೆ ಸೊಸಿ ಅನ್ನೋದನ್ನ ಮರಿಬೇಡ. ನಾನು ನಿಮ್ಮ ಅತ್ತಿ, ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಕಲ್ತ್ಕ ಸ್ವಲ್ಪ. ಇಷ್ಟು ದಿವಸ ಎಲ್ಲರಿಗೂ ಮರ್ಯಾದೆ ಕೊಟ್ಟಿದ್ದು ಆಯ್ತು, ಎಲ್ಲದೂ ಆಯ್ತು. ಈಗ ನಮ್ಮ ತವ್ರ ಮನೆಯವ್ರು ಕೊಟ್ಟಿರೋ ಬಟ್ಟೆ ಒಡವಿಗೆ ಆಸೆ ಪಟ್ಟರೆ ನಾನು ಮಾತ್ರ ಕೇಳೋಳಲ್ಲ ಅಷ್ಟೇ. ಈ ರೂಮಿಂದ ಫಸ್ಟ್ ತಾಯಿ ಮಗಳು ಇಬ್ಬರು ಹೊರಗೆ ನಡೀರಿ. ನೀವು ನಿಮ್ಮ ಮಗ ಬಂದು ನಿಮ್ಮ ಮಗ ನಿಮ್ಮನ್ನು ಹೊರಗೆ ಹಾಕೋದಕ್ಕೂ ಮುಂಚೆ ನೀವು ಹೊರಗೆ ಹೋಗ್ಬೇಕಷ್ಟೆ. ಇಲ್ಲಾಂದ್ರೆ ನಿಮ್ಮ ಮಗ ಬಂದ ಮೇಲೆ ನಾನು ಹೇಳ್ತೇನೆ ಎಲ್ಲದನ್ನು. ನೋಡಿದ್ದೇನೆ ಬೇ, ಆಕಿ ಹೇಳೋ ಮಾತು ನೋಡಿದ್ದೇನೆ ಬೇ, ಹಿಂಗೆ ಮಾತಾಡ್ತಾಳೆ ನೋಡ್ಬೇ ಯವ್ವ. ನಡಿಯ ಮಗಳ, ನಿನಗೆ ಬೇಕಾದಂಥ ಸೀರೆ ತಗೋವಂತೆ. ಒಂದು ಚೀಲ ಜೋಳ ಮಾರಿ ಆದ್ರೂ ನಿನಗೆ ಇವತ್ತು ಹೊಸ ಬಟ್ಟೆ ಕೊಡಿಸ್ತೇನೆ. ನಡಿಯ ಮಗಳ. ಯವ್ವ, ಆದ್ರ ಪ್ಯಾಟ್ಯಾಗ ಈಕಿ ಹತ್ರ ಇರೋಂಥ ಸೀರೆ ಇಲ್ಲ ಬೇ, ನಾ ಎಲ್ಲ ನೋಡಿ ಬಂದೀನಿ. ಆದ್ರೆ ಇವ ಸೀರೆನೇ ಬೇಕು ಬೇ ಯವ್ವ, ಭಾಳ ಚಂದದವ ಬೇ. ಲೇ ಲಲಿತಾ, ನಾ ಹೇಳೋದನ್ನ ಸ್ವಲ್ಪ ಕೇಳಿಸ್ಕ. ಈಗ ಬಾಯಿ ಮುಚ್ಕೊಂಡು ಹೊರಗೆ ನಡಿ, ಆಮೇಲೆ ಮಾತಾಡೋಣಂತ.
ಆತ್ರಿ ಆತ್ ಹಂಗಾರ. ನೋಡಿದ್ರೇನ್ರಿ ವೀಕ್ಷಕರ, ಎಂಥ ನಾದ್ನೇರು ಇರ್ತಾರ. ಹೌದು, ನಾವು ಬೇರೆ ಮನೆಯಿಂದ ಬಂದಿರ್ತೀವಿ, ನಮಗೂ ಒಂದು ಮನಸ್ಸು ಇರ್ತೈತಿ, ಆಸೆ ಇರ್ತೈತಿ ಅಂತ ಯಾವ್ದು ಅರ್ಥನೇ ಮಾಡ್ಕೊಳಂಗಿಲ್ಲ. ಎಲ್ಲದೂ ಅವರಿಗೆ ಬೇಕು.